ಅವ್ರ ವಿಷಯ ಪ್ರಸ್ತಾಪ ಮಾಡ್ಲಿ, ನೀವು ಉತ್ತರ ಈಗ ಕೊಡಿಸ್ತೀರ ಆಮೇಲೆ ಕೊಡಿಸ್ತೀರ ಆದ್ರೆ ಅಲ್ಲ, ವಿಷಯ ಗಂಭೀರ ಇದೆ. ಕಾರ್ಯಕರ್ತ ತೀರ್ಕೊಂಡಿದ್ದಾರೆ, ಅದನ್ನೇ ಕೊಟ್ಟಿದ್ದೇವಲ್ಲ, ಪ್ರಸ್ತಾಪ ಮಾಡ್ತೇನೆ. ಅಲ್ಲ ಝೀರೋ ಪ್ರಸ್ತಾಪ ಮಾಡಿ, ಪ್ರಸ್ತಾಪ ಮಾಡ್ತೇನೆ ಒಟ್ಟಿಗೆ. ಮಾನ್ಯ ಸಭಾಧ್ಯಕ್ಷರೇ, ಕೊಪ್ಪಳದಲ್ಲಿ ಇತ್ತೀಚೆಗೆ ಅಂದರೆ 3ನೇ ತಾರೀಕು, ಆಗಸ್ಟ್ 3ನೇ ತಾರೀಕು ಒಂದು ಬರ್ಬರ ಹತ್ಯೆ ಆಗಿದೆ. ಗವಿಸಿದ್ದಪ್ಪ ನಾಯಕ ಅಂತಕ್ಕಂಥ ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗಿರ್ತಕ್ಕಂಥ ಕಾರಣ ಏನು ಅಂತ ಹೇಳಿದ್ರೆ, ಗವಿಸಿದ್ದಪ್ಪನವರು ಅನ್ಯ ಕೋಮಿನ ಹುಡುಗಿಯ ಜೊತೆ ಹುಡುಗಿಯನ್ನ ಪ್ರೀತಿಸ್ತಿದ್ದ ಅನ್ನುವ ಕಾರಣಕ್ಕೆ ಸಂಜೆ 7:30 ಸುಮಾರಿಗೆ ಒಬ್ಬ ಅನ್ಯ ಕೋಮಿನ ವ್ಯಕ್ತಿ, ಸೈಯದ್ ಅಂತಕ್ಕಂಥ ವ್ಯಕ್ತಿ ಮಚ್ಚಿನಿಂದ ಕಡ್ದು ಹಾಕಿರ್ತಕ್ಕಂಥದ್ದು ಇವತ್ತು ದೇಶಾದ್ಯಂತ ಇವತ್ತು ಸುದ್ದಿ ಆಗಿದೆ. ಇವತ್ತು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಮಾರನೇ ದಿನ ಅವನ ಕೊಲೆ ಮಾಡುವ ಮುಂಚಿತವಾಗಿ ಹಿಂದಿನ ದಿನನೇ ಆ ವ್ಯಕ್ತಿ ಇನ್ಸ್ಟಾಗ್ರಾಮ್ನಲ್ಲಿ ಮಚ್ಚನ್ನು ಹಿಡ್ಕೊಂಡು ರೀಲ್ಸ್ಗಳನ್ನು ಮಾಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ರು ಸಹ ಅಲ್ಲಿ ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ವಹಿಸದೇ ಇರತಕ್ಕಂಥ ಸಲುವಾಗಿ ಈ ಒಂದು ಬರ್ಬರ ಹತ್ಯೆ ಆಗಿರ್ತಕ್ಕಂಥದ್ದು. ಹತ್ಯೆ ಆದ ನಂತರದಲ್ಲಿ ಅಲ್ಲಿ ವಾಲ್ಮೀಕಿ ಮಹಾಸಭಾ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಇದನ್ನು ಪ್ರತಿಭಟನೆ ಮಾಡಿ ಇದಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಕೊಪ್ಪಳ ಬಂದ್ ಕೂಡ ಆಗಿರ್ತಕ್ಕಂಥದ್ದು. ಇಲ್ಲಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಮಾನ್ಯ ಸಭಾಧ್ಯಕ್ಷರೇ, ಗವಿಸಿದ್ದಪ್ಪ ನಾಯಕ ಒಂದು ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥವನು. ಅವ್ರ ತಂದೆ ನಿಂಗಪ್ಪನವರು ಅವರು ಕೂಡ ಈಗಾಗಲೇ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ಯಾವಾಗ ಬಂದ್ ಕರೆದು ಗಲಾಟೆ ಆಯಿತು, ಗಲಾಟೆ ಆದ ನಂತರದಲ್ಲಿ ಆಗ ಪೊಲೀಸರು ಎಚ್ಚೆತ್ಕೊಂಡು 2-3 ಜನನ ಅರೆಸ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ನಾವು 2 ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಮಾನ್ಯ ಸಭಾಧ್ಯಕ್ಷರೇ. ಒಂದು, ಈ ಪಾಪ ಬಡ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಈ ಗವಿಸಿದ್ದಪ್ಪ ನಾಯಕ ತಂದೆ ಕೂಲಿ ಕೆಲಸ ಮಾಡಿಕೊಂಡಿದ್ದಾರೆ, 3 ಜನ ಹೆಣ್ಮಕ್ಳು ಕೂಡ ಇದ್ದಾರೆ. ಹಾಗಾಗಿ ಅವ್ರ ಮನೆಯನ್ನು ನಡೆಸೋದಕ್ಕೆ ಖಂಡಿತ ಸಾಧ್ಯನೂ ಇಲ್ಲ. ಹಾಗಾಗಿ ನಾನು ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ, ಇವತ್ತು ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕಾಗ್ತದೆ. ಹಿಂದೆ ಮಂಗಳೂರಿನಲ್ಲಾದಂಥ ಘಟನೆಯಲ್ಲಿ ಫಾಜಿಲ್ ಪ್ರಕರಣದಲ್ಲಿ ಆ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರನೂ ಕೂಡ ಕೊಟ್ಟಿದ್ರು. ಆದರೆ ಈತ ಬಹಳ ಬಡ ಕುಟುಂಬ ಆಗಿರುವ ಕಾರಣ ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರವನ್ನು ರಾಜ್ಯ ಸರ್ಕಾರ ಕೊಡಬೇಕು ಮತ್ತು 2 ಎಕರೆ ಭೂಮಿಯನ್ನು ಕೂಡ ಆ ಕುಟುಂಬಕ್ಕೆ ಕೊಡಬೇಕು ಮತ್ತು ಆ ಕುಟುಂಬದ ಒಬ್ಬ ಸದಸ್ಯರಿಗೆ ಒಂದು ಸರ್ಕಾರಿ ನೌಕರಿಯನ್ನು ಕೊಡಬೇಕು ಅಂತ ಹೇಳ್ತಾ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಹೇಳ್ತಾನೆ ಮಾನ್ಯ ಸಭಾಧ್ಯಕ್ಷರೇ. ಈ ಪ್ರಕರಣ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ. ಬಹುಶಃ ಮಂಗಳೂರಿನ ಸುಹಾಸ್ ಶೆಟ್ಟಿ ಹತ್ಯೆ ಆದ ಪ್ರಕರಣ ಆದ ನಂತರದಲ್ಲಿ ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಕೊಪ್ಪಳದಲ್ಲಿ ಹತ್ಯೆ ಆಗಿರ್ತಕ್ಕಂಥದ್ದು. ನಾನಿವತ್ತು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು, ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ಕೊಲೆ ಪ್ರಕರಣವನ್ನ NIAಗೆ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಮೇಲೆ ಪೊಲೀಸ್ ಇಲಾಖೆ ಬಗ್ಗೆ ಇವತ್ತು ಯಾರು ಕೂಡ ಇವತ್ತು ವಿಶ್ವಾಸನ ಕಳ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರ ಗಂಭೀರ ತೆಗೆದುಕೊಂಡು ಈ ವಿಚಾರವನ್ನ NIA ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಸರ್ಕಾರ ಉತ್ತರ ನೀವು ಉತ್ತರ ಕೊಡ್ಲಿಕ್ಕೆ ಆಗುದೇ? ಸರ್ಕಾರದಲ್ಲಿ ಉತ್ತರ ಕೊಡ್ಲಿ ಆಗುದಿಲ್ಲ. ಚರ್ಚೆ ಅಲ್ಲ ಇದು, ಶೂನ್ಯ ವೇಳೆಯಲ್ಲಿ ಪ್ರಸ್ತಾವನೆ ಮಾತ್ರ. ನಾಳೆ ಉತ್ತರ ಕೊಡೋದು ಮಾತಾಡಿ. ಸಚಿವರು ಇದ್ದಾರೆ ಸರ್, ಸಚಿವರು ಇದ್ದಾರೆ ಸರ್, ಭೇಟಿ ಕೊಟ್ಟಿದ್ದೀನಿ, ಈಗ ಹೋಗಿದ್ದೀನಿ. ಈಗ ಚರ್ಚೆ ಆಗುದಿಲ್ಲ. ಮಾತಾಡಿ ನೀವೇನು ಉತ್ತರ ಕೊಡ್ತೀರಾ? ಗೌರ್ಮೆಂಟ್ ಅದಕ್ಕೆ ಪೂರಕವಾಗಿ ಹೇಳ್ತಾ ಇದ್ದೀನಿ ಅಂದೆ. ಆಯ್ತು, ಬೇರೆ ಚರ್ಚೆ ತಗೊಂಡು ಬನ್ನಿ, ನೀವು ಬೇರೆ ಚರ್ಚೆ ತಗೊಂಡು ಬನ್ನಿ. ಕ್ರಮ ವಹಿಸಿಲ್ಲ ಸಭಾಧ್ಯಕ್ಷರೇ. ಘಟನೆ ನಡೆದು 3 ದಿನದ ನಂತರ
3 ದಿನದ ನಂತರ ಮಾನ್ಯ ಆ ಸಭಾಧ್ಯಕ್ಷರೇ, ವ್ಯಕ್ತಿನ ಬಂಧಿಸ್ತಾರೆ. ಮಾನ್ಯ ಸರ್ಕಾರ ಸಭಾಧ್ಯಕ್ಷರೇ. ಬದುಕಿದೆಯಾ? ಸರ್ಕಾರ ಬದುಕಿದೆಯಾ? ಹೇಳಿ ಅದನ್ನ. ಅದು ಪೂರಕವಾಗಿ ಹೇಳ್ತಾ ಇದ್ದೀವಿ. ಸರ್ಕಾರ ಬದುಕಿದೆ. ಇಡೀ ಪೊಲೀಸ್ ವ್ಯವಸ್ಥೆ ಮೇಲೆ ವಿಶ್ವಾಸ ಯಾವ ಹೊಂದಿದೆ ವ್ಯವಸ್ಥೆ ಸರ್ಕಾರ. ಇದು? ಯಾವ ಸರ್ಕಾರ ಇದು? ಸತ್ತಾದ ಸರ್ಕಾರ, ದಲಿತ ವಿರೋಧಿ ಸರ್ಕಾರ. ಚರ್ಚೆ ಮಾಡಬೇಡಿ. ನೀವು ಉಸ್ತುವಾರಿ ಸಚಿವರಾಗಿ ಏನು? ಯಾರು ಮಾಡಿದ್ರೆ ಯಾವ ಉಸ್ತುವಾರಿ ಸಚಿವರು? ಸರ್ಕಾರಕ್ಕೆ ನಾಚಿಕೆ ಆಗಬೇಕು ನಿಮಗೆ. ಈಗ ನಾಳೆ ಉತ್ತರ ಕೊಡ್ತಾರಲ್ಲ ನಿಮ್ಗೆ ಯಾಕೆ ಮಾತಾಡ್ತಾರೆ ಈಗ? ಆಯ್ತು, ಬರ್ಲಿ. ನೀವು ಈಗ ಇವತ್ತು ಕೊಡಿಸಿ ಅಂತ ಹೇಳಿದ್ರೆ ಯಾಕೆ ನೀವು ಬೇರೆ ನಿರ್ವಹಿಸುತ್ತಲೇ ಕೊಡ್ಲಿಲ್ಲ, ಬೇರೆ ಕೊಡ್ಲಿಲ್ಲ, ಯಾರು ಬರ್ದು ಕೊಡ್ಲಿಲ್ಲ, ಅವರು ಕೇಳಿದ ಅವಕಾಶ ಮಾಡಿಕೊಟ್ಟಾಗ ಈಗ ಚರ್ಚೆ ನೀವು ಯಾಕೆ ನಿರ್ವಹಿಸುತ್ತೆ ಅಂತ ಹೇಳಿಲ್ಲ, ಲಾಂಡ್ ಆರ್ಡರ್ ಯಾಕೆ ಚರ್ಚೆ ಮಾಡಲಿಲ್ಲ, ಯಾವುದು ಈಗ ಮಾತಾಡುವ ಬಗೆಯಲ್ಲಿ ಚರ್ಚೆ ಮಾಡಿ. ಗಂಭೀರ ವಿಚಾರ ಅಲ್ಲ. ಗಂಭೀರ ವಿಚಾರ ಗಂಭೀರ ತಗೊಳ್ಳಿ. ನೀವು ಯಾಕೆ ಬೇರೆ ಬಗ್ಗೆ ಕಾಲಿಗೆ ತಗೊಳ್ಳಿಲ್ಲ? ನೀವು ನಿರ್ವಹಿಸಿ ಕಲಾಪದಲ್ಲಿ ನಿಮ್ಮ ಕೂಡ ಇಲ್ಲ. ಚರ್ಚೆ ಮಾಡಿ ನಾನು ಸರ್ಕಾರ ಉತ್ತರ ಕೊಡ್ತೇವೆ. ಇದು ಅವ್ರು ಮಂತ್ರಿಗಳೇ ನಿಮ್ಗೆ ಗೊತ್ತಿದೆ, ನಾಳೆ ಸರ್ಕಾರ ಉತ್ತರ ಉತ್ತರ ಕೊಡ್ತೀವಿ ಅಂತ ಹೇಳಿವಿ. ಹೇಳಿ ಅದನ್ನ. ಆಯ್ತ್ರಿ, ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಕೆಲಸದ ಬಗ್ಗೆ ಇಲ್ಲ. ಹೇಳಿ. ಕೊಪ್ಪಳದ ಹುಡುಗ ಏನ್ ಮಾಡಿದ್ದ? ಆ ಕುಟುಂಬ ಏನ್ ಮಾಡಿದೆ? ಚರ್ಚೆ ಮಾಡಬೇಡಿ. ನಿಮಗಿಂತ ಹೆಚ್ಚು ಕಳಕಳಿ ನಮಗಿದೆ. ಸನ್ಮಾನ್ಯ ನಾವು ಒಂದು ಭೇಟಿ ಕೊಟ್ಟಿದ್ವಿ, ಹೇಳಿ ಬಂದಿದ್ವಿ. ಅದಕ್ಕೆ ಅವ್ರ ಪಾಪ ಅವರ ತಂದೆ ತಾಯಿ ಬಂದಿದ್ವಿ. 2 ದಿನದ ಏನು? 2 ದಿನದ ಹಿಂದೆ ರಾಜಕಾರಣ ಬಿಟ್ರೆ ಬಗ್ಗೆ ಇಲ್ಲ. 2 ದಿನದ ಹಿಂದೆ ರಾಜಕಾರಣ ಬಿಟ್ರೆ ಬಗ್ಗೆ ಇಲ್ಲ ಇದನ್ನ. ತಡೆಗಟ್ಟಲಿಕ್ಕೆ ಹೋಗ್ಲಿಲ್ಲ ಇವರು. ಸರ್ಕಾರ ಮತ್ತೆ ಉತ್ತರ ಕೊಡ್ತದೆ. ಅಧ್ಯಕ್ಷರೇ. ನಿಮ್ಮ ಸರ್ಕಾರದಿಂದ ಎಲ್ಲಿ ಮರ್ಡರ್ ಆಗಿದೆ? ಆಯ್ತು, ಒಬ್ಬ ಅಮಾಯಕ ಯುವಕನ ಅಧ್ಯಕ್ಷ. ಅನವಶ್ಯಕವಾಗಿ ಮರ್ಡರ್ ಆಗ್ತದೆ. 2 ದಿನದ ನಂತರ ಅರೆಸ್ಟ್ ಆಗ್ತದೆ. ಆಯ್ತು, ಇದು ಮುಡಿ ಈಗ. ಹರ್ಷ ಕೇಸ್ ಆಗ್ಬೇಕಾದ್ರೆ ಇದೇ ಆಗಿತ್ತಲ್ಲ. ಅಲ್ಲ ಸರ್, ಅಧ್ಯಕ್ಷರೇ, ಸರ್ ಮತ್ತೆ ಕೊಡಿಸೋರು ಬರ್ಲಿ, ಇವತ್ತು ಉತ್ತರ ಕೊಡಿಸಿ ಮತ್ತೆ ಮಾತಾಡ್ಸೋರು. ಹೇಳಿ. ಓಕೆ. ಇವತ್ತೇ ಕಾಂಗ್ರೆಸ್ಸಿನ ಕಾರ್ಯಕರ್ತ ಆತ. ನೋಡಿ, ನೀವು ಹಿರಿಯ ಗೃಹ ಸಚಿವರಾಗಿದ್ದೀರಿ, ನಿಮ್ಮ ನಾವು ಹೇಳ್ಬೇಕಾ? ಇಲ್ಲಿ ನೋಡಿ, ಇದು ಚರ್ಚೆ ಎಲ್ಲ ರಾಘವೇಂದ್ರ ಹೇಳಿದ ಕೇಳಲಿ, ನೀವೆಲ್ಲ ಇಲ್ಲಿ ಕೇಳಿ. ಇವ್ರ ಕಾರ್ಯಕರ್ತನೇ ಹರ್ಷ ಗೋಪಾಲ್ ಕೃಷ್ಣ ಆಯ್ತು, ಮಾತಾಡಿ, ನಾನು ಮಾತಾಡಿದ್ ಕೇಳಿ. ಅವ್ರಿಗೆ ಕೊಡಿ ಸರ್, ಮಾತಾಡ್ಲಿ. ನಿಲ್ಲಿ ಹಾಗೆ ಕೊಡಿ, ನೀವು ಸ್ಪೀಕರ್ ನಾನು ಸ್ಪೀಕರ ಕೊಡಿ ಅಂತ ಹೇಳಿ ನೀವು ಕೂತ್ಕೊಳ್ಳಿ. ರಾಘವೇಂದ್ರ ಹೇಳ್ತೇನೆ, ನಾನು ಈಗ ಕೊಡ್ಲಿಕ್ಕೆ ಆಗುದು ಹೇಳ್ತೇನೆ, ನೀವು ಸ್ವಲ್ಪ ಕೂತ್ಕೊಳ್ಳಿ, ಸ್ವಲ್ಪ ಮಾತಾಡಿ. ಆಯ್ತು, ಕೂತ್ಕೊಳ್ಳಿ, ಹೇಳ್ತೇನಲ್ಲ ರಾಘವೇಂದ್ರ ರೆಡ್ಡಿ. 1 ಸೆಕೆಂಡ್, ಇಲ್ಲ ಈ ಸಬ್ಜೆಕ್ಟ್ ಬೇಡ, ಕೂತ್ಕೊಳ್ಳಿ 1 ಸೆಕೆಂಡ್. ಈಗ ನೋಡಿ, ಯಾವುದೊಂದು ಗಂಭೀರವಾದ ವಿಚಾರ ಚರ್ಚೆ ಮಾಡಲಿಕ್ಕೆ ಅಂತ ನಿಮ್ಗೆ ಯಾರ್ದು ಮನಸ್ಸಿದ್ದಲ್ಲಿ ಮನಪೂರ್ವಕವಾಗಿ ನಿಯಮ ಅಡಿಯಲ್ಲಿ ನಿಮಗೆ ಬೇರೆ ಬೇರೆ ಅವಕಾಶಗಳು ಭಾಳಷ್ಟುಗಳಿದೆ. ಇದು ಚರ್ಚೆ ಮಾಡಲಿಕ್ಕೆ ಕಾಲಿಂಗ್ ಅಟೆನ್ಷನ್ ತಗೊಳ್ಬೋದು, ಅಥವಾ ಕ್ವಶನ್ ಅವರು ಆಗ್ಬೋದು, ಚರ್ಚೆ ಮಾಡುವಂಥ ಅವಕಾಶ ಇದೆ. ಅದನ್ನು ನಿಲ್ಲುವಲ್ಲಿ ಸೂಚನೆ ನಿಮಗೆ ತರ್ಬೋದು, ಇದೆಲ್ಲ ಅವಕಾಶ ಕೂಡ ಭಾಳಷ್ಟಿದೆ. ಆದರೂ ಕೂಡ ಇದು 10 ದಿವಸ ಹಿಂದೆ ನಡೆದಿದ್ದರೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡಬೇಕಂದ್ರೆ 0 ಅವರಲ್ಲಿ ಪ್ರಸ್ತಾವನೆ ಮಾಡಬೇಕಂತ ಹೇಳಿದಾಗ ನಾನು ಆಗಲೇ ಹೇಳಿದ್ದೇನೆ, ಇದರಲ್ಲಿ 0 ಅವರಲ್ಲಿ ಬರೀ ಪ್ರಸ್ತಾವನೆ ಮಾಡಲಿಕ್ಕೆ ಮಾತ್ರ ಅವಕಾಶ ಇದೆ. ಸರ್ಕಾರ ಇದ್ದರೆ ಅವರು ಉತ್ತರ ಕೊಡ್ತದೆ, ಅಥವಾ ಮತ್ತೆ ಅದು ಉತ್ತರ ಕೊಡ್ತದೆ. 1 ಸೆಕೆಂಡ್ ಅಲ್ಲ ಮುಗಿಸಿ. ಸರ್ಕಾರ ಇದ್ರೆ ಅಂದ್ರೆ ಆಗಿಲ್ಲ ನೋಡಿ, ನನ್ನ ಕನ್ನಡ ಗೊತ್ತಿದೆ ಮಾರೆ, ನಾನು 100% ಸರಿ, ಕನ್ನಡ ಸರಿ ಇಲ್ಲ, ನಾನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಕನ್ನಡದಲ್ಲೇ ನೀವು ಚರ್ಚೆ ಮಾಡಿದ್ರೆ ಅರ್ಥ ಮಾಡಲಿಕ್ಕೆ ಯಾಕೆ ಚರ್ಚೆ ಮಾಡ್ತಾರೆ? ಯಾಕೆ ನೀವು ಚರ್ಚೆ ಚರ್ಚೆ ಮಾಡಬೇಡಿ, ದಯವಿಟ್ಟು ಚರ್ಚೆ ಮಾಡಬೇಡಿ. ಒಂದು ನಿಮಗೆ ಬೇರೆ ಬೇರೆ ಅವಕಾಶಗಳು ಇದೆ.
ನಿಯಮದಲ್ಲಿ ಚರ್ಚೆ ಮಾಡಲಿಕ್ಕೆ 0 ಅವರಲ್ಲಿ ಬರೀ ಪ್ರಸ್ತಾವನೆ ಮಾಡಲಿಕ್ಕೆ ಅಂತ ಕೇಳಿದಾಗ ನಾನು ಹೇಳಿದೆ, ನೀವೊಂದು ಕಾಲಿಂಗ್ ಅಟೆನ್ಷನ್ ಬೇರೆ ತರಲಿ ಚರ್ಚೆ ಮಾಡಲಿಕ್ಕೆ ಬೇಕಾದಲ್ಲಿ 0 ಅವರಲ್ಲಿ ನಿಮಗೆ ಪ್ರಸ್ತಾವನೆ ಮಾಡಲಿಕ್ಕೆ ಮಾತ್ರ ಅವಕಾಶ ಸರ್ಕಾರಕ್ಕೆ ಉತ್ತರ ಇವತ್ತು ಅಥವಾ ನಾಳೆ ಅದನ್ನು ಕೊಡ್ತದೆ ಅಂತೇಳಿ. ಆಯ್ತು, ಇಲ್ಲಿ ಬರೀ ಪ್ರಸ್ತಾವನೆ ಮಾತ್ರ ಅಂತ ಹೇಳಿದ್ದಾರೆ. ಅವ್ರಿಗೆ ಪ್ರಸ್ತಾವನೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೇನೆ, ಅವ್ರು ಪ್ರಸ್ತಾವನೆ ಮಾಡಿದ್ದಾರೆ. ಇದರ ಬಗ್ಗೆ ಚರ್ಚೆ ಮಾಡೋದು ಅವಕಾಶ ಇಲ್ಲ. ನಾಳೆ ಅಥವಾ ಇವತ್ತು ಆಯ್ತು, ಇವತ್ತು ಹೇಳ್ತೇನೆ ಅವ್ರಿಗೆ, ಎಂದು ಗ್ರಾಹಕ ಇರಲಿಲ್ಲ, ನನಗೆ ಹೇಳ್ತೇನೆ ಅವ್ರಿಗೆ ಅಲ್ಲಿಗೆ ನೀವು ಕೂಡ ಗೃಹ ಸಚಿವರಾಗಿದ್ದೀರಿ, ನೀವು ಕೂಡ ಹಿರಿಯ ನಾಯಕರು, ಅವರ ಶೆಡ್ಯೂಲ್ ಏನಾದ್ರು ನಮ್ಗೆ ಗೊತ್ತಿಲ್ಲ. ಈಗ ಆಯಿತು ಬಂದಾಗ ಈಗ ನೀವು ಈಗ ಎಮರ್ಜೆನ್ಸಿ ಇದೆ, ಇನ್ಸ್ಟೆಂಟ್ ಕಾಪಿ ಆಗಾದ ಅರ್ಜೆಂಟ್ ಆಗ್ತದೆ. ನೀವು ಪ್ರಸ್ತಾವನೆ ಮಾಡಿದ್ದೀರಿ, ಅವ್ರು ರಿಪೋರ್ಟಲ್ಲಿ ತರಿಸ್ಬೇಕು ವಿಚಾರ, ಆವಾಗ ಉತ್ತರ ಕೊಟ್ಟಾಗ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಮತ್ತು ಇನ್ನೊಂದು ವಿಚಾರಗಳು ಕೊಡಗೆಲ್ಲ ಅವಕಾಶ ಇದೆ. ನೀವು ಉಸ್ತುವಾರಿ ಮಂತ್ರಿಯಾಗಿ ನಿಮ್ಗೆ ಕೂಡ ಭಾಳಷ್ಟು ಮಾತಾಡಲಿಕ್ಕಿದೆ, ಶಾಸಕರಾಗೆಲ್ಲ ಹಲವಾರು ನಿಮಗೆ ಕೂಡ ಮಾತಾಡಲಿಕ್ಕಿದೆ. ಇವತ್ತು ಅಲ್ಲಿ ಜಿಲ್ಲಾ ಶಾಸಕರಿಗೆ ಕೂಡ ಅವರಿಗೆ ವಿಷಯ ಇನ್ನು ಅಲ್ಲಿಗೆ ವಿಷಯ ಗೊತ್ತಿಲ್ಲದವ್ರು ಕೂಡ ಎದ್ದು ನಿಂತು ಮಾತಾಡಲಿಕ್ಕೆ ಕೂಡ ಭಾಳಷ್ಟುಗಳು ವಿಚಾರಗಳಿದೆ ಹೇಳಲಿಕ್ಕೆ ಹೇಳಿ. ಆದ ಕಾರಣ ಇದಕ್ಕೆ ಒಂದು ಆ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಡಿ. ಈಗ ನೀವು ಈ ಮುಂದುವರಿಸಿಕೊಂಡು ಹೋಗಲಿ ಅವಕಾಶ ಮಾಡಿಕೊಡ್ತಾ ಕಾರ್ಯದರ್ಶಿ ಹೊರ ಸಲ್ಲಿಸಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.